ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಾಮ ತುರಾಣಂ ನಭಾಯಂ ನಲಚ್ಚ ಅಂದ್ರೆ ಕಾಮದಿಂದ ಕಣ್ಣು ಮುಚ್ಚಿಕೊಂಡಿರುವವರಿಗೆ ನಾಚಿಕೆ ಭಯ ಎಂಬುದು ಇರುವುದಿಲ್ಲ. ಈ ಮಾತಿಗೆ ತಕ್ಕಂತೆ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ವ್ಯತ್ಯಾಸವಿಲ್ಲದೆ, ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸ ನೋಡದೆ ತಮ್ಮ ಕಾಮ ದಾಹಕ್ಕೆ ಅಮಾಯಕರನ್ನು ಬಲಿ ಕೊಡುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಒಬ್ಬ ಹುಡುಗಿಯಾದವಳು ಈ ರೀತಿಯೂ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಹರಿಯಾಣದ ಪಲ್ವಾಲ್ ನಲ್ಲಿ ನಾಗೇಂದ್ರ ಸಿಂಗ್ ಸವಿತಾ ದಂಪತಿಗಳು ಬಟ್ಟೆ ಐರನ್ ಮಾಡಿಕೊಂಡು ತನ್ನ 3 ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಬೆಳೆಸುತ್ತಿದ್ದರು. ಅದರಲ್ಲಿ ಕೊನೆಯ ಮಗಳೇ ದೇವಿಕಾ. ತುಂಬಾ ಚೆನ್ನಾಗಿ ಓದುತ್ತಿದ್ದ ದೇವಿಕಾ ಚೆನ್ನಾಗಿ ಓದಿ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಳಬೇಕೆಂದು ಅಂದುಕೊಂಡಿರುತ್ತಾಳೆ. ಈಗಾಗಲೇ ಆಕೆಯ ತಂದೆ ತಾಯಿಗಳು ಒಬ್ಬ ಮಗಳನ್ನು ಮದುವೆ ಮಾಡಿ ಸಾಲದ ಸುಳಿಗೆ ಸಿಕ್ಕಿಕೊಂಡಿರುವಾಗ ಕುಟುಂಬವನ್ನು ತುಂಬಾ ಕಷ್ಟದಿಂದ ನಡೆಸುತ್ತಿದ್ದರು. ಇದರಿಂದ ದೇವಿಕಾ ಏನೇ ಕೇಳಿದರೂ ಕೂಡ ತಂದೆ ತಾಯಿಗಳು ಕೊಡಿಸುತ್ತಿರಲಿಲ್ಲ. ಇದರಿಂದ ಇರುವ 2 ಜೊತೆ ಬಟ್ಟೆಗಳನ್ನು ಬದಲಾಯಿಸಿ ಕಾಲೇಜಿಗೆ ಹಾಕಿಕೊಂಡು ಹೋಗುತ್ತಿದ್ದರಿಂದ ಆಕೆಯನ್ನು ಎಲ್ಲರೂ ನೋಡಿ ನಗುತ್ತಿದ್ದರು. ಇನ್ನು ಈ ಅವಮಾನವನ್ನು ತಡೆದುಕೊಳ್ಳಲಾಗದೆ ದೇವಿಕಾ ಕಾಲೇಜನ್ನ ಬಿಡೋಣ ಅಂದ್ರೆ, ಇನ್ನು ನಾನು ಮನೆ ಹತ್ತಿರ ಇದ್ರೆ ತಂದೆ ತಾಯಿಗಳು ಯಾರೋ ಒಬ್ಬರಿಗೆ ಮದುವೆ ಮಾಡಿ ಕಳಿಸುತ್ತಾರೆ ಎಂಬ ಭಯದಿಂದ ತನ್ನ ಓದನ್ನು ಕಂಟಿನ್ಯೂ ಮಾಡಬೇಕೆಂದು ಅಂದುಕೊಳ್ಳುತ್ತಾಳೆ. ಇನ್ನು ಈ ಸಂದರ್ಭದಲ್ಲಿಯೇ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ವಿಕಾಸ್ ಗುಪ್ತಾ ಎಂಬ 55 ವರ್ಷದ ವ್ಯಕ್ತಿ ಒಂದು ದೊಡ್ಡ ದಿನಸಿ ಅಂಗಡಿಯನ್ನು ರನ್ ಮಾಡುತ್ತಿದ್ದನು. ಇನ್ನು ದೇವಿಕಾ ಪ್ರತಿದಿನ ಅದೇ ದಾರಿಯಲ್ಲಿ ಹೋಗುತ್ತಿರುವಾಗ ಆಕೆಯ ಸೌಂದರ್ಯಕ್ಕೆ ಫಿದಾ ಆದ ವಿಕಾಸ್ ಗುಪ್ತಾ ಹೇಗಾದ್ರೂ ಮಾಡಿ ಆಕೆಯನ್ನು ಅನುಭವಿಸಬೇಕೆಂದು ಅಂದುಕೊಳ್ಳುತ್ತಾನೆ. ಇನ್ನು ದೇವಿಕಾ ಸ್ನಾಕ್ಸ್ ಇನ್ನಿತರೆ ಸ್ಟೇಷನರಿ ಐಟಮ್ ಗಳನ್ನ ತೆಗೆದುಕೊಳ್ಳಬೇಕು ಅಂದ್ರೆ ಈತನ ಶಾಪ್ ಅಲ್ಲಿ ಕೊಂಡುಕೊಳ್ಳುವುದಕ್ಕೆ ಹೋಗುತ್ತಿದ್ದಳು. ಆಗ ವಿಕಾಸ್ ಗುಪ್ತಾ ಆಕೆಗೆ ಬೇಕಾಗಿದ್ದೆಲ್ಲವನ್ನು ಕೊಡುತ್ತಾ ಆಕೆಯ ಬಳಿ ದುಡ್ಡನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಇದರಿಂದ ದೇವಿಕಾಗೆ ವಿಕಾಸ್ ಗುಪ್ತಾ ಜೊತೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಪ್ರತಿದಿನ ಅವನ ಶಾಪ್ಗೆ ಹೋಗಿ ಬೇಕಾಗಿದ್ದನ್ನು ಕೊಂಡುಕೊಳ್ಳುತ್ತಿದ್ದಳು. ಇನ್ನು ದೇವಿಕಾ ಹಾಕಿಕೊಂಡಿದ್ದ ಡ್ರೆಸ್ ಅನ್ನು ಗಮನಿಸಿದ ವಿಕಾಸ್ ಗುಪ್ತಾ ದೇವಿಕಾ ಹತ್ತಿರ 2 ಜೊತೆ ಬಟ್ಟೆಗಳನ್ನೇ ಬದಲಾಯಿಸಿ ಹಾಕಿಕೊಳ್ಳುತ್ತಿದ್ದೀಯಾ, ನಿನಗೆ ಬೇರೆ ಬಟ್ಟೆಗಳಿಲ್ವಾ ಎಂದು ಕೇಳಿದಾಗ ಆಗ ದೇವಿಕಾ ತನ್ನ ಕುಟುಂಬ ಸಮಸ್ಯೆಗಳ ಬಗ್ಗೆ ಹೇಳಿ ದುಃಖ ಪಟ್ಟಿದ್ದರಿಂದ ಈ ಸಿಚುವೇಶನ್ ಅನ್ನ ಹೇಗಾದ್ರೂ ಮಾಡಿ ಬಳಸಿಕೊಳ್ಳಬೇಕೆಂದುಕೊಂಡ ವಿಕಾಸ್ ಗುಪ್ತಾ ದೇವಿಕಾಗೆ 1000 ರೂಪಾಯಿ ಕೊಟ್ಟು ನಿನಗೆ ಇಷ್ಟ ಬಂದ ಡ್ರೆಸ್ ಅನ್ನ ಕೊಂಡುಕೋ ಎಂದು ಹೇಳಿದಾಗ ದೇವಿಕಾ ಸಂತೋಷಕ್ಕೆ ಮಿತಿಯೇ ಇಲ್ಲದೆ ಹೋಗುತ್ತದೆ. ಆಗ ದೇವಿಕಾ ಹತ್ತಿರದಲ್ಲಿರುವ ಅಂಗಡಿಗೆ ಹೋಗಿ 2 ಜೊತೆ ಬಟ್ಟೆಗಳನ್ನು ಕೊಂಡುಕೊಂಡು ಮನೆಗೆ ಹೋಗುತ್ತಾಳೆ. ಇನ್ನು ಆ ಬಟ್ಟೆಗಳನ್ನು ನೋಡಿದ ಆಕೆ ತಾಯಿ ಉಗಿದು ಉಪ್ಪಾಕಿದಾಗ ಅದಕ್ಕೆ ದೇವಿಕಾ ನನ್ನ ಫ್ರೆಂಡ್ಸ್ ಗಳೆಲ್ಲರೂ ಚಂದ ಎತ್ತಿ ಕೊಡಿಸಿದರು ಎಂದು ಹೇಳಿದ್ದರಿಂದ ತಾಯಿ ಕೂಡ ಏನು ಮಾತನಾಡುವುದಿಲ್ಲ. ಇದು ಹೀಗಿರುವಾಗ ಮಾರನೇ ದಿನ ತಾನು ಕೊಂಡುಕೊಂಡಿರುವ ಡ್ರೆಸ್ ಅನ್ನು ಹಾಕಿಕೊಂಡು ಬಂದು ದೇವಿಕಾ ವಿಕಾಸ್ ಗುಪ್ತನನ್ನು ಭೇಟಿಯಾಗಿ ಹೇಗಿದೆ ಎಂದು ಕೇಳಿದಾಗ ಆಗ ಅವನು ದೇವಿಕಾ ಮಾತನ್ನು ಕೇಳಿ ಧೈರ್ಯ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳುತ್ತಾನೆ. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ, ನೀನು ನನ್ನ ಕೋರಿಕೆಯನ್ನು ತೀರಿಸಿದರೆ 5,000 ದುಡ್ಡನ್ನು ಕೊಡುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ದೇವಿಕಾ ಮೊದಲಿಗೆ ವಿಕಾಸ್ ಗುಪ್ತಾ ಮೇಲೆ ಕೋಪ ಮಾಡಿಕೊಂಡು ಕಾಲೇಜಿಗೆ ಹೋದ್ರು ಕೂಡ ಆ ನಂತರ ವಿಕಾಸ್ ಗುಪ್ತಾ ಹೇಳಿದ್ದರ ಬಗ್ಗೆ ಆಲೋಚನೆ ಮಾಡುತ್ತಾ 5,000 ದುಡ್ಡು ಇದ್ರೆ ನನಗೆ ಇಷ್ಟ ಬಂದದ್ದು ಕೊಂಡುಕೊಳ್ಳಬಹುದು ಎಂದು, ನಂತರ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರುವುದಿಲ್ಲ ಎಂದು ಮಾರನೇ ದಿನ ವಿಕಾಸ್ ಗುಪ್ತಾ ಶಾಪ್ ಬಳಿಗೆ ಹೋಗಿ ಆತನು ಕೇಳಿದ್ದಕ್ಕೆ ಓಕೆ ಹೇಳಿದ್ದರಿಂದ ವಿಕಾಸ್ ಗುಪ್ತಾ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ. ಇದು ಹೀಗಿರುವಾಗ ಹೀಗೆ ಒಂದು ದಿನ ಮಧ್ಯಾಹ್ನಕ್ಕೆಲ್ಲ ಕಾಲೇಜಿನಿಂದ ಹೊರ ಬಂದ ದೇವಿಕಾ ವಿಕಾಸ್ ಗುಪ್ತಾ ಜೊತೆ ಸೇರಿಕೊಂಡು ಒಂದು ಲಾಡ್ಜ್ಗೆ ಹೋಗುವುದು. ಆ ರೀತಿಯಾಗಿ ರೂಮ್ಗೆ ಹೋದ ತಕ್ಷಣ ವಿಕಾಸ್ ಗುಪ್ತಾ ಎಕ್ಸೈಟ್ ಆಗಿ ಫೀಲ್ ಆಗಿ ದೇವಿಕಾಗೆ ಫಸ್ಟ್ ಟೈಮ್ ಆಗಿದ್ದರಿಂದ ನರ್ವಸ್ ಆಗಿ ಸೈಲೆಂಟ್ ಆಗಿ ನಿಂತುಕೊಳ್ಳುತ್ತಾಳೆ. ಮೊದಲಿಗೆ ವಿಕಾಸ್ ಗುಪ್ತಾ 5,000 ದುಡ್ಡನ್ನು ದೇವಿಕಾ ಕೈಯಲ್ಲಿ ಇಟ್ಟಿದ್ದರಿಂದ ಆ ಸಂತೋಷದಲ್ಲಿ ದೇವಿಕಾ ವಿಕಾಸ್ ಗುಪ್ತಾಗೆ ಸಹಕರಿಸುತ್ತಾಳೆ. ಇನ್ನು ಇವರಿಬ್ಬರು ಸಾಯಂಕಾಲದವರೆಗೂ ಆ ಲಾಡ್ಜ್ ನಲ್ಲಿ ಇದ್ದು ನಂತರ ಅವರವರ ಮನೆಗೆ ಹೋಗುತ್ತಾರೆ. ಇನ್ನು ದೇವಿಕಾ ತನಗೆ ಇಷ್ಟ ಬಂದದನ್ನು ಕೊಂಡುಕೊಂಡು ಮನೆಗೆ ಬಂದಾಗ ಮಗಳ ಮೇಲೆ ತಾಯಿಗೆ ಅನುಮಾನ ಬಂದ್ರು ಕೂಡ ಮಗಳು ನಮಗೆ ಗೊತ್ತಿಲ್ಲದ ಹಾಗೆ ಏನೋ ಜಾಬ್ ಮಾಡಿಕೊಂಡು ಸಂಪಾದನೆ ಮಾಡುತ್ತಿದ್ದಾಳೆ ಎಂದುಕೊಂಡು ಏನು ಕೇಳದೆ ಸೈಲೆಂಟ್ ಆಗಿರುತ್ತಾಳೆ. ಅಂದಿನಿಂದ ದೇವಿಕಾ ವಿಕಾಸ್ ಗುಪ್ತಾ ಯಾವಾಗ ಕರೆದರೂ ಅವನ ಹತ್ತಿರ ಹೋಗುತ್ತಾ ತುಂಬಾ ದುಡ್ಡನ್ನು ಸಂಪಾದನೆ ಮಾಡುತ್ತಾಳೆ. ಇದೇ ಸಂದರ್ಭದಲ್ಲಿ ಒಂದು ಸಾರಿ ದೇವಿಕಳ ತಾಯಿ ದೇವಿಕಳ ಬಟ್ಟೆಯನ್ನು ಜೋಡಿಸುತ್ತಿರುವಾಗ ಆ ಬಟ್ಟೆಗಳ ಸಂದಿನಿಂದ 50,000 ದುಡ್ಡು ಕೆಳಗೆ ಬಿದ್ದುದನ್ನು ನೋಡಿ ಶಾಕ್ ಆಗಿ ಅಸಲಿಗೆ ನನ್ನ ಮಗಳು ಏನು ಮಾಡುತ್ತಿದ್ದಾಳೆಂದು ತಿಳಿದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾಳೆ. ಆ ರೀತಿಯಾಗಿ ದೇವಿಕಾ ಕಾಲೇಜ್ಗೆ ಹೊರಟ ತಕ್ಷಣ ಆಕೆಯನ್ನು ಫಾಲೋ ಮಾಡಿದ ತಾಯಿ ಆಕೆ ನೇರವಾಗಿ ವಿಕಾಸ್ ಗುಪ್ತಾ ಶಾಪ್ ಬಳಿ ಹೋಗುವುದು. ಅವನು ಶಾಪ್ ಅನ್ನು ಕ್ಲೋಸ್ ಮಾಡಿ ದೇವಿಕಳನ್ನು ಒಳಗಡೆ ಇರುವ ರೂಮ್ ಗೆ ಕರೆದುಕೊಂಡು ಹೋಗಿ ಇಬ್ಬರು ಏಕಾಂತವಾಗಿ ಕಳೆಯುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಆಕೆಯನ್ನು ಹಿಂಬಾಲಿಸಿಕೊಂಡು ಹೋದ ತಾಯಿ ನೇರವಾಗಿ ರೂಮ್ ಬಳಿಗೆ ಹೋಗಿ ಡೋರ್ ಅನ್ನು ಲಾಕ್ ಮಾಡಿದಾಗ ವಿಕಾಸ್ ಗುಪ್ತಾ ಸರ್ವೆಂಟ್ ಬಂದಿರಬಹುದು ಎಂದು ಕೋಪ ಮಾಡಿಕೊಂಡು ಎದುರುಗಡೆ ದೇವಿಕಾ ತಾಯಿಯನ್ನು ನೋಡಿ ಶಾಕ್ ಆಗುತ್ತಾನೆ. ಆ ನಂತರ ಬಟ್ಟೆಗಳಿಲ್ಲದೆ ಅವರಿಬ್ಬರು ಇರುವುದನ್ನು ನೋಡಿ ದೇವಿಕಾ ತಾಯಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಆಗ ಅಲ್ಲೇ ಕೋಪದಿಂದ ದೇವಿಗಳನ್ನು ಒಡೆದು ಬೈದು ಮನೆಗೆ ಕರೆದುಕೊಂಡು
ಹೋಗಿ ಅಂದಿನಿಂದ ಆಕೆಯನ್ನು ಕಾಲೇಜಿಗೆ ಕಳಿಸದೆ ಹೌಸ್ ಅರೆಸ್ಟ್ ಮಾಡುತ್ತಾಳೆ. ಆ ನಂತರ ಎರಡನೇ ಮಗಳಿಗೆ ಮದುವೆ ಮಾಡದೆ ಮೊದಲಿಗೆ ದೇವಿಕಳಿಗೆ ಮದುವೆ ಮಾಡಬೇಕೆಂದು ಸಂಬಂಧ ಹುಡುಕುತ್ತಿರುವಾಗ ತಮ್ಮ ಪಕ್ಕದ ಊರಿನಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುತ್ತಿರುವ ಮಹೇಂದ್ರ ಎಂಬ 27 ವರ್ಷದ ಹುಡುಗ ಇದ್ದಾನೆಂದು ತಿಳಿದುಕೊಂಡು ಆತುರವಾಗಿ ದೇವಿಕಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಅಂದಿನಿಂದ ದೇವಿಕಾ ವಿಕಾಸ್ ಗುಪ್ತಾ ರಿಲೇಶನ್ಶಿಪ್ ಗೆ ಫುಲ್ ಸ್ಟಾಪ್ ಬಿತ್ತು ಅಂತಾನೆ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿಯೇ ದೇವಿಕಾ ಮಹೇಂದ್ರ ಅನನ್ಯ ಸಂಸಾರದ ನೆನಪಿಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಹಳ್ಳಿಯಲ್ಲಿ ಅಷ್ಟೊಂದು ಇನ್ಕಮ್ ಇಲ್ಲದಿದ್ದರಿಂದ ಮಹೇಂದ್ರ ತನ್ನ ಕುಟುಂಬದ ಜೊತೆ ಚಂಡೀಗಢ್ಗೆ ಶಿಫ್ಟ್ ಆಗಿ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಸೆಟ್ಲ್ ಆಗುತ್ತಾನೆ. ಈ ಸಂದರ್ಭದಲ್ಲಿಯೇ ಅವರ ಮನೆಯ ಓನರ್ ಆ ಏರಿಯಾದಲ್ಲಿ ಇದ್ದಿದ್ದರಿಂದ ಅವರಿಗೆ ಫಸ್ಟ್ ಇಯರ್ ಓದುತ್ತಿರುವ ಪ್ರಕಾಶ್ ಎಂಬ ಮಗನು ಇರುತ್ತಾನೆ. ಇದು ಹೀಗಿರುವಾಗ ದೇವಿಕಳ ಮಕ್ಕಳು ಸ್ಕೂಲ್ ನಿಂದ ಬಂದಾಗ ನಮಗೆ ಹೋಮ್ ವರ್ಕ್ ಅಲ್ಲಿ ಡೌಟ್ ಇದೆ ಎಂದು ಕೇಳುತ್ತಿದ್ದರಿಂದ ಅದಕ್ಕೆ ದೇವಿಕಾ ಪ್ರಕಾಶ್ ನನ್ನು ಭೇಟಿಯಾಗಿ ಸಾಯಂಕಾಲ ಸಮಯದಲ್ಲಿ 1 ಗಂಟೆ ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡು ಎಂದು ಕೇಳಿದಾಗ ಪ್ರಕಾಶ್ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಹೀಗೆ ಒಂದು ಸಾರಿ ಕಂಪನಿಯಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡುತ್ತಿರುವಾಗ ಮಹೇಂದ್ರನಿಗೆ ಶಾಕ್ ಹೊಡೆದು ಸ್ಪಾಟ್ ಅಲ್ಲೇ ಸತ್ತು ಹೋಗಿದ್ದರಿಂದ ಮನೆಯ ಜವಾಬ್ದಾರಿಗಳೆಲ್ಲವೂ ದೇವಿಕಾ ಹೆಗಲ ಮೇಲೆ ಬೀಳುತ್ತವೆ. ಇದರಿಂದ ದೇವಿಕಾ ಒಂದು ಗಾರ್ಮೆಂಟ್ಸ್ ಗೆ ಕೆಲಸಕ್ಕೆ ಸೇರಿದ್ರು ಕೂಡ ಆ ಕೆಲಸ ತುಂಬಾ ಕಷ್ಟವಾಗಿ ಏನು ಮಾಡಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ಆಕೆಗೆ ವಿಕಾಸ್ ಗುಪ್ತಾ ನೆನಪಾಗುತ್ತಾನೆ. ಆಗ ದೇವಿಕಾ ಅವನ ಶಾಪ್ ಬಳಿ ಹೋದಾಗ ಈಗಾಗಲೇ ಅವನು ಸತ್ತು ಹೋಗಿದ್ದಾನೆ, ಅಂದಿನಿಂದ ಆ ಶಾಪ್ ಅನ್ನು ಕೂಡ ಮುಚ್ಚಿದ್ದಾರೆ ಎಂದು ಗೊತ್ತಾದಾಗ ದೇವಿಕಾಗೆ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿ. ಇನ್ನು ಈಕೆ ತಂದೆ ತಾಯಿಗಳು ಮಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ತಿಂಗಳು ಸ್ವಲ್ಪ ದುಡ್ಡನ್ನು ಕಳಿಸುತ್ತಿದ್ದರಿಂದ ಅದರಿಂದ ಮನೆ ಬಾಡಿಗೆಯನ್ನು ಸ್ಕೂಲ್ ಫೀಸ್ ಅನ್ನು ಕಟ್ಟುತ್ತಾ ಆಗೋ ಈಗೋ ಸಂಸಾರವನ್ನು ಸಾಗಿಸುತ್ತಿದ್ದಳು. ಇದೇ ಸಂದರ್ಭದಲ್ಲಿ 16 ವರ್ಷದ ಪ್ರಕಾಶನಿಗೆ ಒಂಟಿಯಾಗಿರುವ ದೇವಿಗಳ ಮೇಲೆ ಕಣ್ಣು ಬೀಳುತ್ತದೆ. ಈ ರೀತಿಯಾಗಿ ಆಕೆ ಸ್ನಾನ ಮಾಡುತ್ತಿದ್ದರು, ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದರು, ಸೀಕ್ರೆಟ್ ಆಗಿ ನೋಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದನು. ಹೀಗೆ ಒಂದು ಸಾರಿ ದೇವಿಗಳ ಮನೆಯಲ್ಲಿ ಮಕ್ಕಳು ಇಲ್ಲ ಎಂದು ತಿಳಿದುಕೊಂಡು ಪ್ರಕಾಶ್ ದೇವಿಕಾ ಹತ್ತಿರ ಹೋಗಿ ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಾ, ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ, ನೀನು ಒಪ್ಪಿಕೊಂಡರೆ ಮದುವೆ ಕೂಡ ಮಾಡಿಕೊಳ್ಳುತ್ತೇನೆ, ಇನ್ನು ಮುಂದೆ ನೀನು ರೂಮ್ ರೆಂಟ್ ಅನ್ನು ಕೂಡ ಕಟ್ಟಬೇಡ, ನಿನ್ನ ಖರ್ಚಿಗೆ ನಾನೇ ದುಡ್ಡು ಕೊಡುತ್ತೇನೆ ಎಂದು ಹೇಳಿದ್ದರಿಂದ ಈಗಾಗಲೇ ದೇವಿಕೆಗೆ ಗಂಡ ಸತ್ತು 1 ವರ್ಷವಾಗಿದ್ದು ಗಂಡನು ದಿಕ್ಕಿಲ್ಲದೆ ತನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಒತ್ತಾಡುತ್ತಿರುವ ಸಮಯದಲ್ಲಿ ಪ್ರಕಾಶ್ ತನ್ನ ಲೈಫ್ ಗೆ ಬಂದಿದ್ದರಿಂದ ದೇವಿಕಾ ಈ ಅವಕಾಶವನ್ನ ಕಳೆದುಕೊಳ್ಳಬಾರದು ಎಂದುಕೊಳ್ಳುತ್ತಾಳೆ. ಈ ರೀತಿಯಾಗಿ ದೇವಿಕಾ ಪ್ರಕಾಶ್ ಹೇಳಿದ್ದಕ್ಕೆ ಒಪ್ಪಿಕೊಂಡು ಮದುವೆಗಿಂತ ಮುಂಚೆ ಇಬ್ಬರು ಒಂದಾಗುತ್ತಾರೆ. ಹೀಗೆ ದಿನದಿನಕ್ಕೂ ಪ್ರಕಾಶ್ ದೇವಿಗಳ ಗಾಢವಾದ ಪ್ರೀತಿಯಲ್ಲಿ ಬಿದ್ದು ಆಕೆಗೆ ಏನು ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮನೆಯಿಂದ ದುಡ್ಡು ತೆಗೆದುಕೊಂಡು ಬಂದು ದೇವಿಕೆಗೆ ಕೊಟ್ಟು ಆಕೆಯ ಜೊತೆ ಕ್ಲೋಸ್ ಆಗಿರುತ್ತಿದ್ದನು. ಹೀಗೆ 1 ವರ್ಷ ಚೆನ್ನಾಗಿ ನಡೆದ್ರು. ಈ ಸಮಯದಲ್ಲಿ ದೇವಿಕಾ ಪ್ರೆಗ್ನೆಂಟ್ ಆಗಿದ್ದರಿಂದ ಪ್ರಕಾಶ್ ನನ್ನು ಮದುವೆ ಮಾಡಿಕೊಳ್ಳೋಣ ಎಂದು ಕೇಳಿದಾಗ ಅದಕ್ಕೆ ಪ್ರಕಾಶ್ ಈಗಲೇ ನನಗೆ ಮದುವೆ ಮಾಡಿಕೊಳ್ಳುವ ಉದ್ದೇಶವಿಲ್ಲ, ಇನ್ನೂ 3 ವರ್ಷ ಕಳೆದ ನಂತರ ನೋಡೋಣ ಎಂದು ಹೇಳಿದ್ರು ಕೂಡ ದೇವಿಕಾ ಮಾತ್ರ ಅವನ ಮಾತನ್ನು ಕೇಳದೆ ನೇರವಾಗಿ ಅವನ ತಂದೆ ತಾಯಿ ಬಳಿಗೆ ಹೋಗಿ, ನಿಮ್ಮ ಮಗನು ನನಗೆ ಮೋಸ ಮಾಡಿ ಪ್ರೆಗ್ನೆಂಟ್ ಮಾಡಿದ್ದಾನೆ, ಅದಕ್ಕೆ ಸ್ವಲ್ಪ ದುಡ್ಡು ಮತ್ತು ನಾನು ಈಗ ಇರುವ ಮನೆಯನ್ನ ನನ್ನ ಹೆಸರಿಗೆ ಮಾಡಬೇಕು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಎದುರಿಸಿದ್ದರಿಂದ ಅದಕ್ಕೆ ಭಯ ಬೀಳದ ಪ್ರಕಾಶ್ ತಂದೆ ತಾಯಿಗಳು ನಿನಗೆ ಇಷ್ಟ ಬಂದದನ್ನು ಮಾಡಿಕೊ ಎಂದು ಹೇಳಿದಾಗ ಮಾರನೇ ದಿನನೇ ದೇವಿಕಾ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪ್ರಕಾಶ್ ಮೇಲೆ ಕಂಪ್ಲೇಂಟ್ ಕೊಡುತ್ತಾಳೆ. ಆ ನಂತರ ಪೊಲೀಸರು ಈ ಕೇಸನ್ನ ಫೈಲ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದಾಗ ದೇವಿಕಾ 16 ವರ್ಷದ ಹುಡುಗನೊಂದಿಗೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರುವುದು ಕಾನೂನಿನ ಪ್ರಕಾರ ಅಪರಾಧ ಎಂದು ಅದಕ್ಕೆ ದೇವಿಕಾ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಆಕೆಗೆ 5 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದ್ದರಿಂದ ಈಗ ಈ ಸುದ್ದಿ ಎಲ್ಲೆಡೆ ವೈರಲ್ ಆಯಿತು. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.